ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ ಸಚಿವ ಡಿ ಸುಧಾಕರ್. ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುತ್ತಾರೆ. ಅವರು ಅಧಿಕಾರಾವಧಿಯಲ್ಲಿ ಆಗಿದ್ದನ್ನ ಮರೆತಿದ್ದಾರೆಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟು ಕಡೆ ಲಂಚ ನಡೆದಿತ್ತು ಎಂದು ನೋಡಿಕೊಳ್ಳಲಿ ಎಂದು ತಿರುಗೇಟು ನೀಡಿದರು. ಪದವಿಗೆ ಚ್ಯುತಿ ಬರಬಾರದು ಎಂದು ನಿವೇಶನಗಳನ್ನ ಪಾವತಿಸಿ ಹಿಂತಿರುಗಿಸಿದ್ದಾರೆ. ಮುಡಾ ಪ್ರಕರಣದಲ್ಲಿ ಸಿಎಂಗೆ ಏನೂ ಆಗಲ್ಲ ಎಂದು ಸುಧಾಕರ್ ಭವಿಷ್ಯ ನುಡಿದಿದ್ದಾರೆ. ಇತಿಹಾಸವನ್ನು ಅವರು ಮರೆತಿದ್ದಾರೆ ಅಂತ ಕಾಣುತ್ತೆ. ಹಿಂದೇನಾಗಿತ್ತು, ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟು ಕಡೆ ಅಹಿಂಸೆ ಮತ್ತು ಲಂಚದ ಅವತಾರಗಳು ಎಷ್ಟು ತಾಂಡ ಆಡಿತ್ತು, ಇತಿಹಾಸ ನಮ್ಮ ಮುಂದೆ ಇದೆ. ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಇದು ಸಿದ್ದರಾಮಯ್ಯನವರ ಪತ್ನಿ ಅವರ ಪತಿಗೆ ಒಂದು ಚ್ಯುತಿ ಬರುತ್ತೆ ಒಂದು ಭಾವನೆಯಿಂದ ಅವರು ಹಿಂದಿರುಗಿಸಿದ್ದಾರೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟಪಡಿಸಿದ್ದಾರೆ. ಅವರ ಭಾವನೆಗಳಿಗೆ ಎಲ್ಲರೂ ಸಹ ಕಾಂಗ್ರೆಸ್ನವರು ಗೌರವವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಜಿಲ್ಲಾ ಮಂತ್ರಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ನಾಯಕರು ಒಂದು ಕಡೆ ಇರ್ತಾರೆ, ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ, ಸೈಟ್ ಯಾಕೆ ವಾಪಸ್ ಕೊಡ್ತಾರೆ, ಸೈಟ್ ಯಾಕೆ ವಾಪಸ್ ಕೊಡ್ತೀರಾ ಅಂತ ಹೇಳಿದ್ರೆ ಈಗ ಸ್ಪಷ್ಟವಾಗಿ ಹೇಳಿದ್ರಲ್ಲ, ಅದು ನ್ಯಾಯಯುತವಾಗಿದ್ರೂ ಸಹ ಅಪಾದನೆಗಳು ನೀವು ನೋಡಿದಿರಿ. ಹಿಂದೆ ಸೀತಾಮಾತೆನ ಯಾರೋ ಮಾತಾಡಿದ್ರು ಅಂತೇಳಿ 14 ವರ್ಷ ವನವಾಸಕ್ಕೆ ಕಳಿಸೋದು. ಯಾಕೆಂದರೆ ಸತ್ಯನ ಯಾವತ್ತೂ ಮುಚ್ಚಿಡೋಕ್ಕಾಗೋದಿಲ್ಲ. ಸೊ ಆ ಆಸ್ತಿನೇ ಆ ತಾಯಿ ಪಾರ್ವತಿಯನ್ನು ಹೇಳಿದ್ರಲ್ಲ, ಯಾವುದೇ ಆಸ್ತಿ ಒಡವು ನನಗೆ ಯಾವುದು ದೊಡ್ಡದಲ್ಲ ಅಂತ ಮಾತನ್ನು ಹೇಳಿದವರು. ಈಗ ಮೂಡ ಕೇಸಲ್ಲಿ ಇಡಿ ಎಂಟ್ರಿ ಆಗಿದೆ, ಸಂಕಷ್ಟ ಆಗಲ್ವ ಇಡಿ ಕೇಸ್ ಮಾಡಿ? ಏನೇನು ಆಗಲ್ಲ. ಇವತ್ತು ಮಹಾತ್ಮ ಗಾಂಧೀಜಿ ದಿನ. ಟ್ರೂತ್ ಆಲ್ವೇಸ್ ಪ್ರಿವೈಲ್ಸ್. ಅಸತ್ಯನ ಸತ್ಯ ಹೊಡೆದಾಕುತ್ತೆ. ಬಿಜೆಪಿಯವರು ದಿನ ಅಸತ್ಯ ಮಾತಾಡ್ತಿರ್ತಾರೆ, ಸತ್ಯ ಹೊರಗೆ ಬಂದು ಅದನ್ನು ಕಾಪಾಡುತ್ತೆ. ಮೂಡ ಇದಕ್ಕೆ ಸೈಟ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ರಾಜಕೀಯ ನಾಟಕ ಅಂತ ಬಿಜೆಪಿ ನಾಯಕರು ಕಡೆ ಅವ್ರು ಯಾವತ್ತನ ಕೊಟ್ಟಿದ್ದಾರ? ಇಷ್ಟೆಲ್ಲ ಆಸ್ತಿ ಹೊಡೆದ್ರಲ್ಲ, ಒಂದು ದಿವಸ ಆದ್ರೂ ಕೊಟ್ರ? ಜೈಲಿಗೆಲ್ಲ ಹೋದ್ರಲ್ಲ, ಕೊಟ್ರ? ಜೈಲಿಗೆಲ್ಲ ಹೋದ್ರಲ್ಲಪ್ಪ. ಅವರ ಒಂದು ತ್ಯಾಗ ಮನೋಭಾವನೆ ತೋರಿಸುತ್ತೆ. ಯಾಕೆ ಒಂದು ಸಣ್ಣ ಒಂದು ಸೈಟ್ಗೋಸ್ಕರ ನಮ್ಮ ಯಜಮಾನರದ್ದು ಮೇಲೆ ಅಪಾದನೆ ಬರಬೇಕು ಅನ್ನೋ ಒಂದು ಧಾರಾಳ ಭಾವನೆಯಿಂದ ಅವರು ವಾಪಸ್ ಕೊಟ್ಟಿದ್ದಾರೆ ಹೊರತು ಅವರು ಜಿನೇನ್ ಆಗಿದ್ರೂ ಅವರು ಕೊಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಸಮಾಜ ದೃಷ್ಟಿಯಲ್ಲಿ ಇದೊಂದು ಕಾರಣ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ವಾಪಸ್ ಕೊಟ್ಟರು. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಹೇಳ್ತಾರೆ, ದಸರಾ ಅಂಬಾರಿಯ ದಸರಾ ಉತ್ಸವ ಆಗುತ್ತೆ, ಅಷ್ಟರೊಳಗೇ ರಾಜೀನಾಮೆ ಕೊಡ್ತಾರೆ, ಅರೆಸ್ಟ್ ಆಗ್ತಾರೆ. ಕನಸು ತಿರುಕ ನೂರ ಮುಂದೆ ಕನಸು ಕಾಣ್ತಾರೆ. ಸರ್, ಬರೀ ಮುಡಾದಲ್ಲಿ ಈ 14 ಸೈಟ್ ಮಾತ್ರ ಅಲ್ಲ, 4,000 ಸೈಟ್ಗಳ ಅಕ್ರಮ ನಡೆದಿದೆ ಅಂತಕ್ಕಂಥ ನಿನ್ನ MLC KS ನವೀನ್ ಅಮ್ಮವರೇ ಹೇಳಿದಾರಲ್ಲ, ಎಲ್ಲ ಸಂಪೂರ್ಣ ತನಿಖೆ ಆಗಲಿ, ಸತ್ಯ ಹೊರ ಬರಲಿ ಅಂತ ಅವರೇ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರಲ್ಲ, ಎಲ್ಲರದ್ದು ಬರಲಿ. ರಾತ್ರಿ ದಲಿತ ಸಚಿವರು 3 ಜನ ಮೀಟಿಂಗ್ ಮಾಡಿದ್ದಾರೆ ಇದೇ ವಿಚಾರವಾಗಿ. ಯಾವುದು ಏನೂ ಆಗಲ್ಲ. ದಲಿತರು ಒಂದೇ, ಮೈನಾರಿಟಿ ಒಂದೇ, ಜನರಲ್ಲೂ ಒಂದೇ, ಕಾಂಗ್ರೆಸ್ಸಲ್ಲಿ ಎಲ್ಲರೂ ಒಂದೇ. ದಲಿತ CM ಗೆದ್ದಿದ್ದು ಕೂಡ ಕಾಂಗ್ರೆಸ್ಸಲ್ಲೇ, ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು. ಅದು ನಿಮ್ಮದೇ, ಅದು ನಿಮ್ಮ ಹೇಳೋದಲ್ಲ. ಇದು ಸತ್ಯಕ್ಕೆ ದೂರವಾಗಿ ಅಂತ ಹೈಕಮಾಂಡ್ ಅದ್ರ ಬಗ್ಗೆ ನಿರ್ಧಾರ ತಗೊಂಡು. ಓಕೆ.